ಸಹಜವಾಗಿ ವಿರೋಧ ಪಕ್ಷದವರು ಎಲ್ಲರೂ ಹೌದಪ್ಪ ನಿಶ್ಚಿತನ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ನಮ್ಮ ಡಿ ವಿ ಸದಾನಂದ ಗೌಡರು ಸಹಿತ ಒಂದು ಮಾತು ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿರೋ ಸಮಯ ಸರಿಯಾದ ಸಂದರ್ಭ ಎನಿಸುತ್ತಿದೆ. ಸರಿಯಾದ ಸಮಯ ಅಲ್ಲ ಎನಿಸುತ್ತದೆ. ಇದು ಸರಿಯಾದ ಸಮಯ ಅಲ್ಲಪ್ಪ ಇದು ಅಂತ ಅನಿಸ್ಲಿಕ್ಕತ್ತದ. ಈಗ ಅವರು ಮೂಡಿನ ಹಾಸಿಗೆಯಲ್ಲಿ ಮಲಗಿದ್ದಾರೆ. ಅವರು 3 ವರ್ಷ ನಡೆದು ಬಂದ ಹಾದಿಯನ್ನು ಮೀರಿ ಹೋದರೆ ಯಶಸ್ವಿಯಾಗುತ್ತಾರೆ. 3 ವರ್ಷ ತನಕ ಏನು ಮಾಡ್ಕೊಂಡ್ಬಂದರು ಅದನ್ನು ಮೀರಿ ಹೋಗ್ಬೇಕು. ಅಂದರೆ ಈ ಘಟನೆಗಳನ್ನೆಲ್ಲ ಬಿಟ್ಟು ಹೊಸದು ಏನಾದ್ರು ಸಾಹಸ ಮಾಡಿದರೆ ಏನರ ಯಶಸ್ವಿ ಆಗ್ತಾರೆ. ಇದೇ ರೀತಿ ದಿನನಿತ್ಯ ಜಗಾಡ್ತಾ ಹೋದ್ರಪ್ಪ ಅಂತಂದ್ರೆ ಇವರ ದಿನಗಳು ಮುಗಿದುಪ್ಪ ಅನ್ನೋ ಗ್ಯಾರಂಟಿ ಅಂತೇಳಿ. ಒಟ್ಟಾರೆಯಾಗಿ ಇವೆಲ್ಲ ನೋಡಿದಾಗ ವಿರೋಧ ಪಕ್ಷದ ದಾಳಿ ನೋಡಿದಾಗ ಯಾಕೋ ಇನ್ನು ಇಲ್ಲಿವರೆಗೆ ಇಷ್ಟರೊಳಗೆ ಅಟ್ಯಾಕ್ ಮಾಡಬೇಕಾಗಿತ್ತು ನಮ್ಮ ಕುಮಾರಸ್ವಾಮಿಗಳು ಯಾಕೋ ಮೌನಕ್ಕೆ ಸರಿದ್ದಾರೆ. ಅವರು ಸ್ವಲ್ಪ ದಿನ ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಇಲ್ಲಾಂದ್ರೆ ಇಷ್ಟರೊಳಗೆ ಅವರು ಮಾತಾಡ್ತಾಯಿದ್ರು. ಯಾಕಂದರೆ ಅವರ ಒಕ್ಕಲಿಗ ಸಮುದಾಯದವರು ಮತ್ತು ನಾವು ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದಿಷ್ಟು ನಾವು ರಕ್ಷಣೆ ಕೊಟ್ಟಿವಿ ಅಂತ ತೋರಿಸೋ ಸಲುವಾಗಿಯೋ ಮತ್ತು ಏ ವಿರೋಧ ಮಾಡಿದರೆ ಒಕ್ಕಲಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಅದನ್ನು ತಪ್ಪಿಸಿದ್ರೆ ನೀವು ಅನ್ನುವಂಥ ಆರೋಪ ಬರಬಾರದನ್ನೋ ಕಾರಣಕ್ಕಾಗಿಯೋ ಮೌನಾಗಿದ್ದಾರೆ. ಯಾಕಂದರೆ ಅವರು ಮಾತಾಡೋರು ಅವರು ಬಿಡುವಂಥವ್ರಲ್ಲ. ಮತ್ತು ಅವ್ರನ್ನ ದೊಡ್ಡ ಏನಾಗಿತ್ತಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದಿಲ್ಲ, ನಾವು ಅದನ್ನೇ ಇಷ್ಟು ತೊಗೊಂಡು ಮಾಡಬೇಕು ಅಂತೇಳಿ. ಇವತ್ತು ಏನಾಗಿಬಿಟ್ಟಿದಪ್ಪ ಅಂದ್ರೆ ಒಕ್ಕಲಿಗರಲ್ಲ ಆಯ್ತು ನಮ್ಮ ಮನುಷ್ಯ ಒಬ್ಬ ಇವತ್ತು ಅಧ್ಯಕ್ಷ ಇದು ನಮ್ಮ ಸಿ ಎಮ್ ಆಗಿದ್ದಾರೆ, ನಮಗೆಲ್ಲ ಒಂದು ಸಂದ ಗೌರವ ಅಂತ ಭಾಳಷ್ಟು ಒಕ್ಕಲಿಗರು ಅವರಿಗೆ ಬೆಂಬಲಿಗ ನಿಂತೇಳಿದಾಗ ಅವರನ್ನು ವಿರೋಧ ಮಾಡೋದು ಸರಿ ಅಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ ಕಾಣ್ತದೆ ಕುಮಾರಸ್ವಾಮಿಗಳು. ಅದರಲ್ಲೂ ಡಿ ಕೆ ಶಿ ಒಳ್ಳೆ ಬುದ್ಧಿವಂತಿಕೆಯಿಂದ ನಮ್ಮ ದೇವೇಗೌಡರು ದೊಡ್ಡ ದೇವೇಗೌಡರು ಅಂತ ಕರಿತಾರೆ, ದೊಡ್ಡ ಗೌಡರು ಅಂತ ಕರಿತಾರೆ. ಅವ್ರಿಗೆ ದೇವೇಗೌಡರು ಹೋಗಿ ಅವರಿಗೆ ಸನ್ಮಾನ ಮಾಡಿ ಕಾಲು ಮುಗಿದು ಬಂದ ತಕ್ಷಣ ಮತ್ತು ಇನ್ನೂ 2-3 ದಿವಸ ಆಗಿಲ್ಲ ಇಷ್ಟೊಂದು ವಿರೋಧ ವ್ಯಕ್ತ ಮಾಡಿದರೆ ನಮ್ಮ ಒಕ್ಕಲಿಗರು ನನ್ನ ಬಗ್ಗೆ ಒಂದು ಮಾತು ಕಡಿಮೆ ಆಗ್ಬೋದು. ಯಾಕೆ ನಮ್ಮವರೊಬ್ಬರು ಆಗಿದ್ದಾರೆ ಸೇಮ್ ಇವತ್ತು ನೀವು ಹಿಂದೆ ಆಗಿದ್ದಲ್ಲ ಅನ್ನುವಂಗೆ ಅನೇಕರು ಮಾತಾಡಬಹುದು ಅಂತ ಗಪ್ಪಾಗಿರ್ಬೋದು.